ನಮಸ್ಕಾರ, ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ನೋಡಿ ಮನೆಯಲ್ಲಿ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ತೊಗೋತಾ ಇದ್ದೀನಿ. ಒಂದು 50 ml ಆಗೋಷ್ಟು ಆಯಿಲು, ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ, ಸ್ವಲ್ಪ ಕಾಯಿಲೆ ಅದು. ಅದಾದಮೇಲೆ ಪಲಾವ್ ಎಲೆ, ಲವಂಗ, ಏಲಕ್ಕಿ ಒಂದು 5 ಹಾಕೊಳ್ಳೋಣ. ಈರುಳ್ಳಿ ಮತ್ತು ಹಸಿರುಮೆಣ್ಸಿಕಾಯಿ ಹಾಕೊಳ್ಳೋಣ. ಈರುಳ್ಳಿ ಒಂದೆರಡು ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಹಸಿರುಮೆಣ್ಸಿಕಾಯಿ ಒಂದು 6ರಿಂದ 7 ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಒಂದ್ಸತಿ, ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ವೆಜಿಟೇಬಲ್ ಪಲಾವ್ಗೆ. ವಿಡಿಯೋ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ, ನಿಮ್ಮ ಪ್ರೋತ್ಸಾಹ ಆಗೇ ಇರಲಿ. ನೋಡಿ, ಹಂಗೆ ಸ್ವಲ್ಪ ತುರಿದ್ಬಿಟ್ಟು ಟೊಮೊಟೊ ಒಂದೆರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. ಏನಾದರೂ ವೀಡಿಯೋದಲ್ಲಿ ತಪ್ಪಿದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ ನಮ್ಮ ವೀಡಿಯೋಸ್ನ. ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಏನಿದೆಲ್ಲ ತುಂಬ ಈಸಿ. ಉಪ್ಪು ನೋಡಿ, ಎಷ್ಟು ಬೇಕು ನಿಮಗೆ ಉಪ್ಪು ಅಷ್ಟು ಹಾಕೊಳ್ಳಿ. ನಾವು ಒಂದು 2 ಸ್ಪೂನ್ ಹಾಕೊಂಡಿದ್ದೀವಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಉಪ್ಪು 2 ಸ್ಪೂನ್ ಆದರೆ ಸ್ವಲ್ಪ ಮೀಡಿಯಮ್ಮು ಸಾಕು, ಅಷ್ಟೇ. ಸಿಂಪಲ್ಲಾಗೆ ಯಾವ ಥರ ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ಇಲ್ಲಿ ನೋಡಿ. 3 ತರಕಾರಿ ತೊಗೊಂಡಿರೋದು: ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ. ನೀವು ಅದಕ್ಕೆ ಆ್ಯಡ್ ಆನ್ ಆಗಬೇಕಾದ್ರೆ ಹಸಿ ಬಟಾಣಿ, ನೌಕೋಲು ಎಲ್ಲನೂ ಸೇರಿಸ್ಕೊಬೋದು. ಚಿಕ್ಕದಾಗಿ ಕಟ್ ಮಾಡಿ ಹಾಕತ್ತಾಯಿದ್ದೀವಿ. ತರಕಾರಿ ಇಷ್ಟೇ ಬೇಕು ಅಂತ ಹೇಳೋಕ್ಕಾಗಲ್ಲ, ನೀವು ಎಷ್ಟು ಬೇಕಾದ್ರೂ ಹಾಕೊಬೋದು. ಜಾಸ್ತಿನಾದ್ರು ಹಾಕೊಬೋದು, ಇಲ್ಲ ಕಮ್ಮಿ ಆದರೆ ಕಮ್ಮಿನಾದರೂ ಹಾಕೊಬೋದು. ಚಿಲ್ಲಿ ಪೌಡ್ರು 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು. ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಬಿಡೋಣ. ಅದಾದಮೇಲೆ ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ರೈಸ್ ಆ್ಯಡ್ ಮಾಡ್ಕೊಂಡಿರೋದು ಇಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ. 3 ಲೋಟ ರೈಸ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ 3 ಲೋಟ ರೈಸ್ ತೊಗೊಂಡ್ರೆ ನೀವು ಅಲ್ಲಿಗೆ 6 ಲೋಟ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಯಾವಾಗೂ ಅಷ್ಟೇ, ನೀವು ರೈಸ್ ಎಷ್ಟು ಹಾಕ್ತೀರೋ ವೆಜಿಟೇಬಲ್ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಅದಕ್ಕೆ ಡಬಲ್ ಅಷ್ಟು ನೀರು ಆ್ಯಡ್ ಮಾಡಬೇಕು. ನೋಡಿ, ಇವಾಗ 6 ಲೋಟ ನೀರು ಹಾಕ್ತಾಯಿದ್ವಿ. ಪರ್ಫೆಕ್ಟಾಗಿ ಬರುತ್ತೆ. ನೀವು ಕರೆಕ್ಟಾಗಿ ಡಬಲ್ ಹಾಕಿದ್ರೆ ನೀರು, 3 ಲೋಟಕ್ಕೆ 6 ಲೋಟ ನೀರು ಹಾಕಿದ್ರೆ ಪಕ್ಕ ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟು ಉದುರಾಗಿ ಬರುತ್ತೆ ಅಂದರೆ ನೋಡಿ, ಫೈನಲಲ್ಲಿ ತೋರಿಸ್ತೀನಿ ಎಲ್ಲ ಆದಮೇಲೆ ಎಷ್ಟು ಸಖತ್ತಾಗಿ ಬಂದಿರುತ್ತೆ. ತುಪ್ಪ ಬೇಕಾದರೆ ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ, ಆ ಥರ. ಆದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಗಮ್ ಅನ್ನುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಕುದೀತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀವಿ. 2 ವಿಜಿಲ್ ಆದರೆ ವೆಜಿಟೇಬಲ್ ಪಲಾವ್ ರೆಡಿ. ಇವಾಗ ಆಯ್ತು 2 ವಿಜಿಲ್. ಓಪನ್ ಮಾಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ಉದ್ರುದ್ರಾಗಿದೆ ನೋಡಿ. ಎಷ್ಟು ಈಸಿ ಅಲ್ವಾ ಮಾಡೋದು? ತುಂಬ ಈಸಿ. ಎಲ್ಲರೂ ಮನೇಲಿ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ದಯವಿಟ್ಟು ಇದೇ ಥರ ಎಲ್ಲರೂ ವೀಡಿಯೋ ನೋಡ್ತಾಯಿರಿ. ಎಲ್ಲರೂ ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನನಗೋಸ್ಕರ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.